ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗದಿಂದ 13 ಮಾರ್ಚ್ 2024ರಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಅಧಿಸೂಚಿಸಲಾಗಿದ್ದ ವಿವಿಧ ಇಲಾಖೆಗಳ ಗ್ರೂಪ್ ಬಿ ಹುದ್ದೆಗಳಿಗೆ ಇದೇ ತಿಂಗಳ ಅಂದರೆ 17 ಡಿಸೆಂಬರ್ 2025ರಿಂದ 23 ಡಿಸೆಂಬರ್ವರೆಗೆ ಮೂಲ ದಾಖಲೆಗಳ ಪರಿಶೀಲನೆಯನ್ನು ಈ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಈ ಬೆಂಗಳೂರಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. ಫ್ರೆಂಡ್ಸ್, ಇಲ್ಲಿ ಯಾವ ಹುದ್ದೆಗಳಿಗೆ ಈ 1:3 ಲಿಸ್ಟಲ್ಲೇ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ ಈ ಮೂಲ ದಾಖಲಾತಿ ಅಂದರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಈ KPC ಕಚೇರಿಯಲ್ಲಿ ನಡೆಸಲಿಕ್ಕೆ ಉದ್ದೇಶಿಸಲಾಗಿದೆ. ಸೊ ಇದನ್ನು ಇಲ್ಲಿ ದಿನಾಂಕವಾರು ಮತ್ತು ಆ ಇಲಾಖೆಯ ಹುದ್ದೆಗಳಿಗೆ ಯಾವ ಟೈಮಿಂಗ್ ಅಥವಾ ಮತ್ತು ದಿನಾಂಕದಂದು ನಡೆಸ್ತಾರೆ ಅಂತ ಇಲ್ಲಿ ನಾನು ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಮೊದಲನೇದಾಗಿ BBMPಯಲ್ಲಿ ಸೆಲೆಕ್ಟ್ ಆದಂಥ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ AE ಸಿವಿಲ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಒಟ್ಟು 92 ಹುದ್ದೆಗಳಿರ್ತವೆ. ಇಟ್ ಈಸ್ ಓನ್ಲಿ ಫಾರ್ non-HK. ನೆನಪಿರಲಿ, ದಿನಾಂಕ 17 ಡಿಸೆಂಬರ್ ಮತ್ತು 18 ಡಿಸೆಂಬರ್ ಅಂದು ಬೆಳಿಗ್ಗೆ 10 ಗಂಟೆ ಮತ್ತು ಮಧ್ಯಾಹ್ನ 2:30 ಗಂಟೆ. ಇಷ್ಟು BBMP ಈ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ಗೆ. ನೆಕ್ಸ್ಟ್ ಆಮೇಲೆ ಭೂಮಾಪನ ಕಂದಾಯ ವ್ಯವಸ್ಥೆಯಲ್ಲೇ ಓಕೆ. ಸೊ ಈ ಸಹಾಯಕ ನಿರ್ದೇಶಕರಂಥ 24 ಹುದ್ದೆಗಳಿಗೆ 19 ಡಿಸೆಂಬರ್ ಬೆಳಗ್ಗೆ 10 ಗಂಟೆಗೆ ಈ ಟೈಮಿಂಗನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕಲ್ಯಾಣಾಧಿಕಾರಿಗಳು ಅಂತ ಬರ್ತಾರೆ. ಟೋಟಲ್ 21 ಪೋಸ್ಟು. ಇದಕ್ಕೆ 19 ಡಿಸೆಂಬರ್ ಮಧ್ಯಾಹ್ನ 2:30 ಗಂಟೆ. ನೆನಪಿರಲಿ, ಟೈಮಿಂಗ್ ನೋಡಿ, ಅದೇ ದಿನಾಂಕದಂದು ಮಾರ್ನಿಂಗ್ ಬೆಳಿಗ್ಗೆ 10 ಗಂಟೆಗೆ ಈ ಭೂಮಾಪನ ಇಲಾಖೆಯಲ್ಲಿನ ಈ ಹುದ್ದೆಗಳಿಗೆ ಅದ. ನೆಕ್ಸ್ಟು ಅದೇ ದಿವಸ ಮಧ್ಯಾಹ್ನ ಕಲ್ಯಾಣಾಧಿಕಾರಿಗಳು. ಸೊ ಟೈಮನ್ನು ಸರಿಯಾಗಿ ನೋಡಿಕೊಳ್ಳಿ. ನೆಕ್ಸ್ಟು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಂತ ಇವರಿಗೆ ಡಿಸೆಂಬರ್ 20ನೇ ತಾರೀಕು ಬೆಳಗ್ಗೆ 10 ಗಂಟೆ. ನೆಕ್ಸ್ಟು ಕಾರ್ಖಾನೆಗಳು, ಬಾಯ್ಲರ್ ಮತ್ತು ಈ ಕೈಗಾರಿಕಾ ಸುರಕ್ಷತಾ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ಈ ಸಹಾಯಕ ನಿರ್ದೇಶಕರಂತ ಬರ್ತಾರೆ. ಅವ್ರದ್ದು 20 ಡಿಸೆಂಬರ್ ಮಧ್ಯಾಹ್ನ 2:30 ಗಂಟೆ. ನೆಕ್ಸ್ಟು ಅಂತರ್ಜಾಲ ನಿರ್ದೇಶನಾಲಯದಲ್ಲಿ ಭೂವಿಜ್ಞಾನಿ ಅಂತ, ಅದು ಟೈಮಿಂಗ್ ಏನು, ಮಧ್ಯಾಹ್ನ 2:30 ಗಂಟೆ ಡಿಸೆಂಬರ್ 20. ಓಕೆ. ನೆಕ್ಸ್ಟು ಕಾರ್ಖಾನೆಗಳು, ಇದರಲ್ಲಿ ಕೂಡ ಈ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು ಅಂತ ಬರ್ತಾರೆ ನೋಡಿ. ಇದರಲ್ಲಿ ಏನು ಡಿಫ್ರೆನ್ಸ್, ಇವರು ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು, ಇವರು ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು. ಓಕೆ, ಎರಡು ಸೇಮ್ ಡೇ ಮತ್ತು ಸೇಮ್ ಟೈಮಿಂಗ್ ಅದ. ನೆಕ್ಸ್ಟು ಜಲ ಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್, ಇವ್ರದ್ದು 22 ಮತ್ತು 23 ಡಿಸೆಂಬರ್ ಬೆಳಗಿನ ಜಾವ 10 ಗಂಟೆ ಹಾಗೂ 2:30 ಗಂಟೆ. ಆಮೇಲೆ ಈ ಜಲ ಸಂಪನ್ಮೂಲ ಇಲಾಖೆ ಸಹಾಯಕ ಇಂಜಿನಿಯರ್ ಸಿವಿಲ್ ಸೇಮ್ ಮತ್ತು 10 ಹುದ್ದೆಗಳಿಗೆ 23 ಡಿಸೆಂಬರ್ 2025ರಂದು ಮಧ್ಯಾಹ್ನ 2:30 ಗಂಟೆ. ಓಕೆ. ಸೊ ಇಲ್ಲಿ ವಿಶೇಷ ಸೂಚನೆ, ಈ ಅರ್ಹತಾ ಪಟ್ಟಿಯನ್ನು ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ಅರ್ಹ ಅಭ್ಯರ್ಥಿಗಳಿಗೆ ಈಗಾಗಲೇ ಸೂಚನಾ ಪತ್ರಗಳನ್ನು ಕಳುಹಿಸಲಾಗಿದೆ. ಅಂಥ ಅಭ್ಯರ್ಥಿಗಳು ಈ ದಿನಾಂಕದಂದು ತಮ್ಮ ಸಂಬಂಧಪಟ್ಟ ಹುದ್ದೆಗೆ ಅನುಸಾರವಾಗಿ ತಮ್ಮ ಮೂಲ ದಾಖಲಾತಿಗಳನ್ನು
ಪರಿಶೀಲನೆ ಮಾಡಿಕೊಳ್ಳತಕ್ಕದ್ದು. ಓಕೆನಾ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಏನಪ್ಪ ಚೆಕ್ ಮಾಡ್ಕೋಬೋದು. ಅರ್ಥ ಆಯ್ತಾ. ಸೊ ಇದಿಷ್ಟು ಈ ಒಂದು KPSCದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ರಿಗಾರ್ಡಿಂಗ್ ಈ ಒಂದು ವಿವಿಧ ಇಲಾಖೆಗಳಲ್ಲಿ ಗ್ರೂಪ್ ಬಿ ಪೋಸ್ಟ್. ಅರ್ಥ ಆಯ್ತಾ. ಈ ಒಂದು ಗ್ರೂಪ್ ಬಿ ಪೋಸ್ಟ್ಗಳ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಓಕೆ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇದೇ ಥರದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.